ಹೆಲಿಕಾಪ್ಟರ್ ಓಡಾಡೋ ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆಯಂತೆ. ನಿಜಾನ ಸುಳ್ಳ ಗೊತ್ತಿಲ್ಲ. ಡೆಂಗು ಬಂದಿದಂತೆ. ದಿನೇಶ್ ಗುಂಡೂರಾವ್ ಬೆಂಗಳೂರು ಎಷ್ಟು ಗಲೀಜಾಗಿದೆ. ಗುಂಡಣ್ಣನ್ ಮಗ ದಿನೇಶ್ ಗುಂಡೂರಾವ್ ಏನ್ ಮಾಡ್ತಾ ಇದೀಯಾ? ನಮ್ಮ ಡಿ ಕೆ ಸಾಹೇಬ್ರಿಗೆ ಡೆಂಗು ಅಟ್ಯಾಕ್ ಆಗಿದೆ ಅಂತಂದ್ರೆ ಬಿಬಿಎಂಪಿ ನ ಬಾಗ್ಲಾಕಿ, ನಿಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ನ ಬಾಗ್ಲಾಕಿ. ಬಿಬಿಎಂಪಿ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆಣಸ್ಕಿಲ್ಟ್ ಆಯ್ತಾ? ಡಿ ಕೆ ಅವ್ರಿಗೆ ಸೊಳ್ಳೆ ಗಚ್ಚಿದ್ಯಾ? ಆಮೇಲೆ ನಮ್ಮ ಡಿ ಕೆ ಬ್ರದರ್ಗೆ ಡೆಂಗು ಬಂದಿದೆ ಅಂತೆ. ಲೆಕ್ಕ ಹಾಕಲ್ರಿ. ಸದಾಶಿವನಗರದಲ್ಲಿ ಮನೆಯಲ್ಲಿರೋರ್ಗೆ ಅಷ್ಟು ನೀಟ್ ಆಗಿದೆ ಸದಾಶಿವನಗರ ಏರಿಯಾ. ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆಯಂತೆ. ಹೆಲಿಕಾಪ್ಟರ್ ಓಡಾಡೋ ಡಿ ಕೆ ಶಿವಕುಮಾರ್ ಇಂಪೋರ್ಟೆಡ್ ಕಾರು, BMW ಗಿಂತ 10 ಪಟ್ಟು ಮೇಲೆ ಇರುವಂತ ಕಾರಲ್ಲೇ ಓಡಾಡೋದು. ಅಷ್ಟು ನೀಟಾಗಿರೋ ಸದಾಶಿವನಗರ ಮನೆ, ಓಡಾಡೋದು ಹೆಲಿಕಾಪ್ಟರ್, ಇಂಪೋರ್ಟೆಡ್ ಕಾರು, ತಿನ್ನೋದು, ಕುಡಿಯೋಂತ ಫಿಲ್ಟರ್ ವಾಟರ್ ಎಲ್ಲ ಕ್ಲೀನು, ಊಟ ಕ್ಲೀನು. ಆದ್ರೂ ಡೆಂಗು ಬಂದಿದೆ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆಯಂತೆ. ನಿಜಾನ ಸುಳ್ಳ ಗೊತ್ತಿಲ್ಲ. ಯಾರೋ ಹಂಗಂದ್ರು. ಅವ್ರ ಕಡೆ ವಕೀಲರು ಸಾಹೇಬ್ರಿಗೆ ಡೆಂಗು ಬಂದಿದೆ. ದಿನೇಶ್ ಗುಂಡೂರಾವ್, ನಿಮ್ಮ ಉಪಮುಖ್ಯಮಂತ್ರಿ ಡೆಂಗು ಬಂದಿದೆ ಅಂತಂದ್ರೆ ಬೆಂಗಳೂರು ಎಷ್ಟು ಗಲೀಜಾಗಿದೆ. ಏನ್ ಮಾಡ್ತಾ ಇದೀಯಾ ಗುರು? ಮಿನಿಸ್ಟರ್ ಗುಂಡೂರಾವ್, ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್, ಗುಂಡಣ್ಣನ್ ಮಗ ದಿನೇಶ್ ಗುಂಡೂರಾವ್ ಏನ್ ಮಾಡ್ತಾ ಇದೀಯಾ? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆ ಅಂತಂದ್ರೆ ಅವ್ರಿಗೆ ಡೆಂಗು ಅಟ್ಯಾಕ್ ಆಗಿದೆ. ನೀನ್ ಸಾಮಾನ್ಯ ಜನರ ಗತಿ ಹಂಗೆ. ಉಪಮುಖ್ಯಮಂತ್ರಿ ಹತ್ರ ಬೇಜಾನ್ ಕಾಸಿದೆ, ಅದು ಬೇರೆ ವಿಚಾರ. ಸಾಮಾನ್ಯ ಜನರಿಗೆ ಡೆಂಗು ಬಂದು RBC WBC ಕಮ್ಮಿ ಆದ್ರೆ ಜನ ಸತ್ತೇ ಹೋಯ್ತಾರೆ. ಡೆಂಗು ಬಗ್ಗೆ ಬಿಬಿಎಂಪಿ ಅವರು ಏನು ಕ್ರಮ ತಗೊಳ್ತಾ ಇಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆ ಅಂತ ಮಾಹಿತಿ ಇದೆ. ನಮ್ಮ ಡಿ ಕೆ ಸಾಹೇಬ್ರಿಗೆ ಡೆಂಗು ಅಟ್ಯಾಕ್ ಆಗಿದೆ ಅಂತಂದ್ರೆ ಬಿಬಿಎಂಪಿನ ಬಾಗ್ಲಾಕಿ, ಬಿಬಿಎಂಪಿ ಕಮಿಷನರ್ ಬಿಬಿಎಂಪಿನ ಬಾಗ್ಲಾಕಿ, ನಿಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ನ ಬಾಗ್ಲಾಕಿ. ಆಫ್ಟರ್ ಆಲ್ ನಮ್ಮ ಅಷ್ಟು ನೀಟಾಗಿರೋ ಡಿ ಕೆ ಸಾಹೇಬ್ರಿಗೆ ಡೆಂಗು ಬಂದಿದೆ ಅಂತಂದ್ರೆ ಬಿಬಿಎಂಪಿ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆಣಸ್ಕಿಲ್ಟ್ ಆಯ್ತಾ? ದಿನೇಶ್ ಗುಂಡೂರಾವ್ ಯಾಕೆ ಏನು ಮಾತಾಡ್ತಾ ಇಲ್ಲ? ಸ್ವತಃ ನಿಮ್ಮ ಡೆಪ್ಯೂಟಿ CMಗೆ ಡೆಂಗು ಬಂದೈತಲ್ಲ ಗುರು. ಯಾಕೆ ಇಷ್ಟೊಂದು ಗಬ್ಬು? ಆ ಸೊಳ್ಳೆಗಳಿಗೆ ಔಷಧಿ ಹೊಡೆದು, ಆ ಸೊಳ್ಳೆಗಳಿಗೆ ಕೂಡ ಔಷಧಿನೂ ಕೂಡ ಇವರೇ ಕುಡ್ಕೊಂತಾವ್ರಂತೆ. ಎಣ್ಣೆ ಹೊಡಿತಾ ಇಲ್ಲ, ಆ ಸೊಳ್ಳೆಗಳ ಔಷಧಿನ ಇವರೇ ಕುಡ್ಕೊಂಡು ಸೊಳ್ಳೆಗಳನ್ನ ಬದುಕಿಸ್ತಾವ್ರೆ. ಆ ಸೊಳ್ಳೆಗಳು ಹೋಗಿ ನಮ್ಮ ಡಿ ಕೆ ಸಾಹೇಬ್ರನ್ನ ಕಚ್ಚವೆ. ಡಿ ಕೆ ಕಚ್ಚಿ ಈಗ ಅವ್ರಿಗೆ ಡೆಂಗು ಬಂದಿದೆ. ಮೊನ್ನೆ ನೋಡಿದ್ರೆ ಪೈಲಟ್ ಕಾರ್ ಉಲ್ಟಾ ಹಾಕೊಂಡು ಅದೊಂದು ದೊಡ್ಡ ಶಾಕು. ಈಗ ಸೊಳ್ಳೆ ಕಚ್ಚಿ ಏನ್ ಗುರು ಡಿ ಕೆ ಅವ್ರಿಗೆ ಸೊಳ್ಳೆ ಕಚ್ಚಿದ್ಯಾ? ಏನಾದ್ರೂ ಆತ್ಮಗಳು ಸೊಳ್ಳೆ ರೂಪದಲ್ಲಿ ಏನಾದ್ರೂ ಡೆಂಗು ಹಾಕ್ಬಿಟ್ವಾ? ನನಗೆ ಗೊತ್ತಿಲ್ಲ. ನನಗೆ ಅನಿಸ್ತಾ ಇದೆ ಇವತ್ತು ಧ್ಯಾನ ಕೂತ್ಕೊಂಡ್ರೆ ಅವ್ರಿಗೆ ಡೆಂಗು ಬರಕ್ಕೆ ಇವತ್ತು ತನಿಖೆ ಮಾಡ್ತೀನಿ. ಹೇಳಕ್ ಆಗಲ್ಲ. ಮೊನ್ನೆ ನೋಡಿದ್ರೆ ಮೈಸೂರು ಕಡೆ ಹೊಲ್ಟೋಗ್ಬಿಟ್ಟಿದ್ವು, ಅಲ್ಲಿ ನೋಡಿದ್ರೆ ಪೈಲಟ್ ಕಾರ್ನ ಉಲ್ಟಾ ಗಿಲ್ಟಾ ಹಾಕ್ಬಿಟ್ವಾ? ನನಗಂತೂ ಗೊತ್ತಿಲ್ಲ. ಈಗ ನೋಡಿದ್ರೆ ಡಿ ಕೆ ಶಿವಕುಮಾರ್ಗೆ ಡೆಂಗು ಅಂತೆ. ಸೊಳ್ಳೆ ಒಳಗಡೆ ಆತ್ಮ ಏನಾದ್ರು ಹೋಗ್ಬಿಟ್ಟು ಡಿ ಕೆ ಅವ್ರಿಗೇನಾದ್ರು ಡೆಂಗು ಹಾಕ್ಬಿಡ್ತಾ? ಹೇಳಕ್ ಆಗಲ್ರಿ. ಈ ಆತ್ಮಗಳ ಬಗ್ಗೆ ನಾವು ಏನು ಹೇಳಕ್ ಆಗಲ್ಲ. ಆಮೇಲೆ ನಮ್ಮ ಡಿ ಕೆ ಬ್ರದರ್ಗೆ ಡೆಂಗು ಬಂದಿದೆ ಅಂತೆ. ಲೆಕ್ಕ ಹಾಕಲ್ರಿ. ಸದಾಶಿವನಗರದಲ್ಲಿ ಮನೆಯಲ್ಲಿರೋರ್ಗೆ ಅಷ್ಟು ನೀಟ್ ಆಗಿದೆ ಸದಾಶಿವನಗರ ಏರಿಯಾ. ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆಯಂತೆ. ಹೆಲಿಕಾಪ್ಟರ್ ಓಡಾಡೋ ಡಿ ಕೆ ಶಿವಕುಮಾರ್ ಇಂಪೋರ್ಟೆಡ್ ಕಾರು, BMW ಗಿಂತ 10 ಪಟ್ಟು ಮೇಲೆ ಇರುವಂತ ಕಾರಲ್ಲೇ ಓಡಾಡೋದು. ಅಷ್ಟು ನೀಟಾಗಿರೋ ಸದಾಶಿವನಗರ ಮನೆ, ಓಡಾಡೋದು ಹೆಲಿಕಾಪ್ಟರ್, ಇಂಪೋರ್ಟೆಡ್ ಕಾರು, ತಿನ್ನೋದು, ಕುಡಿಯೋಂತ ಫಿಲ್ಟರ್ ವಾಟರ್ ಎಲ್ಲ ಕ್ಲೀನು, ಊಟ ಕ್ಲೀನು. ಆದ್ರೂ ಡೆಂಗು ಬಂದಿದೆ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆಯಂತೆ. ನಿಜಾನ ಸುಳ್ಳ ಗೊತ್ತಿಲ್ಲ. ಯಾರೋ ಹಂಗಂದ್ರು. ಅವ್ರ ಕಡೆ ವಕೀಲರು ಸಾಹೇಬ್ರಿಗೆ ಡೆಂಗು ಬಂದಿದೆ. ದಿನೇಶ್ ಗುಂಡೂರಾವ್, ನಿಮ್ಮ ಉಪಮುಖ್ಯಮಂತ್ರಿ ಡೆಂಗು ಬಂದಿದೆ ಅಂತಂದ್ರೆ ಬೆಂಗಳೂರು ಎಷ್ಟು ಗಲೀಜಾಗಿದೆ. ಏನ್ ಮಾಡ್ತಾ ಇದೀಯಾ ಗುರು? ಮಿನಿಸ್ಟರ್ ಗುಂಡೂರಾವ್, ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್, ಗುಂಡಣ್ಣನ್ ಮಗ ದಿನೇಶ್ ಗುಂಡೂರಾವ್ ಏನ್ ಮಾಡ್ತಾ ಇದೀಯಾ? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆ ಅಂತಂದ್ರೆ ಅವ್ರಿಗೆ ಡೆಂಗು ಅಟ್ಯಾಕ್ ಆಗಿದೆ. ನೀನ್ ಸಾಮಾನ್ಯ ಜನರ ಗತಿ ಹಂಗೆ. ಉಪಮುಖ್ಯಮಂತ್ರಿ ಹತ್ರ ಬೇಜಾನ್ ಕಾಸಿದೆ, ಅದು ಬೇರೆ ವಿಚಾರ. ಸಾಮಾನ್ಯ ಜನರಿಗೆ ಡೆಂಗು ಬಂದು RBC WBC ಕಮ್ಮಿ ಆದ್ರೆ ಜನ ಸತ್ತೇ ಹೋಯ್ತಾರೆ. ಡೆಂಗು ಬಗ್ಗೆ ಬಿಬಿಎಂಪಿ ಅವರು ಏನು ಕ್ರಮ ತಗೊಳ್ತಾ ಇಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆ ಅಂತ ಮಾಹಿತಿ ಇದೆ. ನಮ್ಮ ಡಿ ಕೆ ಸಾಹೇಬ್ರಿಗೆ ಡೆಂಗು ಅಟ್ಯಾಕ್ ಆಗಿದೆ ಅಂತಂದ್ರೆ ಬಿಬಿಎಂಪಿನ ಬಾಗ್ಲಾಕಿ, ಬಿಬಿಎಂಪಿ ಕಮಿಷನರ್ ಬಿಬಿಎಂಪಿನ ಬಾಗ್ಲಾಕಿ, ನಿಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ನ ಬಾಗ್ಲಾಕಿ. ಆಫ್ಟರ್ ಆಲ್ ನಮ್ಮ
ಅಷ್ಟು ನೀಟಾಗಿರೋ ಡಿ ಕೆ ಸಾಹೇಬರಿಗೆ ಡೆಂಗು ಬಂದಿದೆ ಅಂತಂದ್ರೆ BBMP ಹೆಲ್ತ್ ಡಿಪಾರ್ಟ್ಮೆಂಟ್ ಗೆಣಸ್ಕಿಳ್ತಾ ಆಯ್ತಾ? ದಿನೇಶ್ ಗುಂಡೂರಾವ್ ಯಾಕೆ ಏನು ಮಾತಾಡ್ತಾ ಇಲ್ಲ? ಸ್ವತಃ ನಿಮ್ಮ ಡೆಪ್ಯೂಟಿ CMಗೆ ಡೆಂಗು ಬಂದೈತಲ್ಲ ಗುರು, ಯಾಕೆ ಇಷ್ಟೊಂದು ಗಬ್ಬು? ಆ ಸೊಳ್ಳೆಗಳಿಗೆ ಔಷಧಿ ಹೊಡೆದು ಆ ಸೊಳ್ಳೆಗಳಿಗೆ ಕೂಡ ಔಷಧಿನೂ ಕೂಡ ಇವರೇ ಕುಡ್ಕೊಂತಾವ್ರಂತೆ, ಎಣ್ಣೆ ಹೊಡಿತಾ ಇಲ್ಲ. ಆ ಸೊಳ್ಳೆಗಳ ಔಷಧಿನ ಇವರೇ ಕುಡ್ಕೊಂಡು ಸೊಳ್ಳೆಗಳನ್ನ ಬದುಕಿಸ್ತಾವ್ರೆ. ಆ ಸೊಳ್ಳೆಗಳು ಹೋಗಿ ನಮ್ಮ ಡಿ ಕೆ ಸಾಹೇಬ್ರನ್ನ ಕಚ್ಚವೆ, ಡಿ ಕೆ ಕಚ್ಚಿ ಈಗ ಅವ್ರಿಗೆ ಡೆಂಗು ಬಂದಿದೆ. ಮೊನ್ನೆ ನೋಡಿದ್ರೆ ಪೈಲಟ್ ಕಾರ್ ಉಲ್ಟಾ ಹಾಕೊಂಡು ಅದೊಂದು ದೊಡ್ಡ ಶಾಕು. ಈಗ ಸೊಳ್ಳೆ ಕಚ್ಚಿ ಏನ್ ಗುರು ಡಿ ಕೆ ಅವ್ರಿಗೆ ಸೊಳ್ಳೆ ಕಚ್ಚಿದ್ಯಾ? ಏನಾದ್ರೂ ಆತ್ಮಗಳು ಸೊಳ್ಳೆ ರೂಪದಲ್ಲಿ ಏನಾದ್ರೂ ಡೆಂಗು ಹಾಕ್ಬಿಟ್ವಾ? ನನಗೆ ಗೊತ್ತಿಲ್ಲ, ನನಗೆ ಅನ್ನಿಸ್ತಾ ಇದೆ ಇವತ್ತು ಧ್ಯಾನ ಕೂತ್ಕೊಂಡ್ರೆ ಅವ್ರಿಗೆ ಡೆಂಗು ಬರಕ್ಕೆ ಇವತ್ತು ತನಿಖೆ ಮಾಡ್ತೀನಿ. ಹೇಳಕ್ ಆಗಲ್ಲ. ಮೊನ್ನೆ ನೋಡಿದ್ರೆ ಮೈಸೂರು ಕಡೆ ಹೊಲ್ಟೋಗ್ಬಿಟ್ಟಿದ್ವು, ಅಲ್ಲಿ ನೋಡಿದ್ರೆ ಪೈಲಟ್ ಕಾರ್ನ ಉಲ್ಟಾ ಗಿಲ್ಟಾ ಹಾಕ್ಬಿಟ್ವಾ? ನನಗಂತೂ ಗೊತ್ತಿಲ್ಲ. ಈಗ ನೋಡಿದ್ರೆ ಡಿ ಕೆ ಶಿವಕುಮಾರ್ಗೆ ಡೆಂಗು ಅಂತೆ. ಸೊಳ್ಳೆ ಒಳಗಡೆ ಆತ್ಮ ಏನಾದ್ರು ಹೋಗ್ಬಿಟ್ಟು ಡಿ ಕೆ ಅವ್ರಿಗೆ ಏನಾದ್ರು ಡೆಂಗು ಹಾಕ್ಬಿಡ್ತಾ? ಹೇಳಕ್ ಆಗಲ್ರಿ. ಈ ಆತ್ಮಗಳ ಬಗ್ಗೆ ನಾವು ಏನು ಹೇಳಕ್ ಆಗಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.